ಹಲೋ ಹಲೋ. ಸರ್, ನಮಸ್ಕಾರ. ನಾವು ಜೆಕೆ ಕನ್ನಡ ನ್ಯೂಸ್ ಇಂದ ಮಾತಾಡ್ತಾ ಇರೋದು. ನಮಸ್ಕಾರ ನಮಸ್ಕಾರ. ಸರ್, ಇವತ್ತು ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಒಂದು ಮಾರ್ಚ್ 6ರಂದು ಸಿದ್ದರಾಮಯ್ಯನವರು 17ನೇ ಬಜೆಟ್ ಅನ್ನ ಇವತ್ತಿನ 17ನೇ ಬಾರಿ ಬಜೆಟ್ ಅನ್ನ ಮಂಡನೆಯನ್ನ ಮಾಡಿದ್ದಾರೆ. ಏನ್ ಹೇಳ್ತೀರಾ ಶಾಸಕರಾಗಿ ಅಂತೇಳಿ? ನೋಡಿ, ಇದು ಏನು 17ನೇ ಬಜೆಟ್ ಮಂಡನೆ ಮಾಡಿದಾರ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು. ಆದ್ರೆ ನಮ್ದು ಉತ್ತರ ಕರ್ನಾಟಕ ಭಾಗ ಇರ್ಬೋದು, ನಮ್ ಕಲ್ಯಾಣ ಕರ್ನಾಟಕ ಭಾಗಕ್ಕ ಈ ಒಂದು ಬಜೆಟ್ ನಲ್ಲಿ ಯಾವುದು ಕೂಡ ಒಂದು ದೊಡ್ಡ ಗ್ರಾತ ಅಂತ ಯೋಜನೆ ಕೂಡ ಕೊಟ್ಟಿಲ್ಲ. ಗೋವಿಂದರಾಜು ವರದಿ ಪ್ರಕಾರ ನಮ್ಗೇನು ಉತ್ತರ ಕರ್ನಾಟಕ ದುಡ್ಡು ಕೊಡ್ಬೇಕಾಗಿತ್ತು 43,000 ಕೋಟಿ ರಿಪೋರ್ಟ್ ಏನ್ ಕೊಟ್ಟಿದ್ರು, ಅದು ಯಾವುದನ್ನು ಕೂಡ ಕೊಟ್ಟಿಲ್ಲ. ಇವತ್ತು ಅವ್ ನೋಡಿ, ನಮ್ಮ ಬೀದರ್ ಜಿಲ್ಲೆಗೂ ಕೂಡ ಯಾವ ಹೇಳ್ಕೊಳ್ಳೋಂತ ಒಂದು ಕೂಡ ಯೋಜನೆ ಇಲ್ಲ. ಅದರಲ್ಲಿ ಎಲ್ಲೋ ಒಂದ್ ಕಡೆ ನೀರಾವರಿ ಯೋಜನೆ ಇರ್ಬೋದು, ಶಿಕ್ಷಣದ ಇರ್ಬೋದು, ಆರೋಗ್ಯ ಇದ್ರಲ್ಲಿ ಇರ್ಬೋದು, ಯಾವುದು ಕೂಡ ನಮ್ ಜಿಲ್ಲೆಗೂ ಕೂಡ ಕೊಟ್ಟಿಲ್ಲ. ಏನ್ ಈ ಒಂದು ಸರ್ಕಾರ ಬಂದಿನ ಮೇಕೆ ದಿವಾಳಿ ಏರ್ಸಂತ ಕೆಲಸ ಆಗ್ತಾ ಇದೆ. ನೋಡಿ, ಲಾಸ್ಟ್ ಟೈಮ್ ಈ ಒಂದು ಬಜೆಟಿಗೆ 1,16,000 ಕೋಟಿ ತಗೊಂಡಿದ್ರು. ಮತ್ತು ಈ ಸಲನು ಕೂಡ 1,32,000 ಇದು ಮಾಡಿದಾರ. ಅಂದ್ರೆ ಎಲ್ಲೋ ಒಂದ್ ಕಡೆ ತಾವು ನಮ್ದು ಈ ಭಾಗಕ್ಕೆ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಲ್ಲಾ ಭಾಗಕ್ಕೂ ಕೂಡ ಯಾವುದಕ್ಕೂ ಕೂಡ ಏನ್ ಜನಸಾಮಾನ್ಯರ ಬಜೆಟ್ ಯಾವುದು ಕೂಡ ಇಲ್ಲ ಇದ್ರಲ್ಲಿ. ಇದು ಏನಾರ ಇತ್ತು ಅಂತಂದ್ರ ಈಗಾಗಲೇ ನೋಡಿ, ಮತ್ತೆ ಏನು ಇದು ಅಬಕಾರಿ ಇದ್ರ ಮೇಲೆ ಮತ್ತೆ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆ ಎಲ್ಲಿ ಟೂರಿಸಂ ಇದೆಯಾ ಅಲ್ಲಿ ಅಬಕಾರಿ ಇದ್ರಲ್ಲಿ ವೈನ್ಸ್ ಅವೆಲ್ಲ ಹಾಕಿ ಮತ್ತೆ ಅದಕ್ಕೆ ಉತ್ತೇಜನ ಮಾಡ್ತಾ ಇದ್ದಾರ. ಇವತ್ತ ಅಬಕಾರಿಲಿಂದ 45,000 ಕೋಟಿ ನಿರೀಕ್ಷೆ ಮಾಡ್ಕೊಂಡು ಹೋಗ್ತಾ ಇದ್ದಾರ. ಅವ್ರು ಟಾರ್ಗೆಟ್ ಕೊಡೋದು ಯಾಕೆ ಅಂತಂದ್ರೆ ರಾಜ್ಯದಲ್ಲಿ ಕುಡುಕರು ಆಗ್ಬೇಕು ಎಲ್ಲರೂ. ಈ ತರ ಒಂದು ಬಜೆಟ್ ಮಂಡನೆ ಮಾಡಿದಾರ. ಈಗಾಗಲೇ ನಮ್ಮ ಪಕ್ಷದಿಂದ ನಾವು ಕೂಡ ಖಂಡನೆ ಮಾಡಿದ್ದೇವೆ. ಇವತ್ತು ಈ ಒಂದು ಬಜೆಟ್ ಏನ್ ಮಂಡನೆ ಮಾಡಿದಾರೆ ಇದು ಚಂಬು ಬಜೆಟ್ ಅಂತ, ಖಾಲಿ ಚಂಬು ಕೊಟ್ಟಿದಾರ ಜನಸಾಮಾನ್ಯರಿಗೆ. ಎಲ್ಲೋ ಒಂದ್ ಕಡೆ ಕಲ್ಯಾಣ ಕರ್ನಾಟಕಕ್ಕೆ ಸರ್ ಕಳೆದ ಬಾರಿ ಬಿಜೆಪಿ ಸರ್ಕಾರದಲ್ಲಿ 2,000 ಆಗಿತ್ತು, ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದಿದ್ಮೇಲೆ 5,000 ಆಗಿದೆ. ಎಲ್ಲ ಒಂದ್ ಕಡೆ ಈಗಾಗ್ಲೇ ನೋಡಿ, ನಮ್ ಸರ್ಕಾರ ಇದ್ರ ಮ್ಯಾಕ 3,000 ಕೋಟಿ ಮಾಡ್ತು. ಆಮೇಲೆ ನಮ್ ಪ್ರಣಾಳಿಕೆಯಲ್ಲಿ ಕೂಡ ಬೊಮ್ಮಾಯಿರ್ ಇದ್ದಾಗ 5,000 ಕೋಟಿ ಮಾಡ್ಬೇಕಂತ ಮಾಡಿದ್ರು. ಆದ್ರೆ ಬ್ಯಾಡ್ ಲಕ್, ನಮ್ ಸರ್ಕಾರ ಬಂದಿಲ್ಲ, ಈ ಸರ್ಕಾರ ಬಂದಿದೆ. ಆದ್ರೆ ಈಗ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅದಕ್ಕೆ ಏನ್ 5,000 ಕೋಟಿ ಕೊಡ್ಬೇಕಾಗಿತ್ತು. ಅದರ ಗೋವಿಂದರಾಜು ವರದಿ ಪ್ರಕಾರ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ 43,000 ಕೊಡ್ಬೇಕಂತ ಈಗಾಗಲೇ ಮೊನ್ನೆ ಒಂದ್ 15-20 ದಿವಸ ಮೊದ್ಲೇ ರಿಪೋರ್ಟ್ ಕೊಟ್ಟಿದಾರ. ಮತ್ತ ಇಷ್ಟೆಲ್ಲಾ ಚೆನ್ನಾಗಿ ಕೊಟ್ಟಿ ಮತ್ತ ಓಸ್ಟ್ ಯಾಕೆ ಕ್ರೆಡಿಟ್ ತಗೋತಾ ಇದ್ದಾರ? 1,32,000 ಕೋಟಿ ಈ ವರ್ಷನಲ್ಲಿ ಕೂಡ ತಗೋತಾ ಇದ್ದಾರ. ಹೋದ ವರ್ಷ 1,16,000 ಕೋಟಿ ಕ್ರೆಡಿಟ್ ತಗೊಂಡಿದ್ರು. ಸಾಲ ಇಷ್ಟು ಎಲ್ಲ ಮಾಡಿದ್ರ ಹೆಂಗ ರಾಜ್ಯ ಮುಂದಕ್ಕೆ ಹೋಗುತ್ತೆ? ಈಗಾಗಲೇ ನೋಡಿ, 8,24,000 ಕೋಟಿ ಈಗ ನಮ್ಮ ರಾಜ್ಯ ಸರ್ಕಾರ ಸಾಲದ ಸುಳಿಯಲ್ಲಿದೆ. ಈಗ 8,24,000 ಕೋಟಿ. ಅಂದ್ರೆ ಎಲ್ಲ ಒಂದ್ ಕಡೆ ಇದು ಜನಸಾಮಾನ್ಯರ ಬಜೆಟ್ ಅಲ್ಲ ಅಂತೀರ? ಅಲ್ಲ, ಜನಸಾಮಾನ್ಯರ ಬಜೆಟ್ ಕೂಡ ಇಲ್ಲ. ಇವರಿಗೆ ರಾಜ್ಯದ ಬಗ್ಗೆನೂ ಕೂಡ ಜನಸಾಮಾನ್ಯರ ಬಗ್ಗೆ ಕಿಂಚಿತ್ತು ಇದಿಲ್ಲ. ಏನ್ ಮಾಡ್ತಾ ಇದೆ ಅಂತ ಈ ಸರ್ಕಾರ ಓನ್ಲಿ ಸಾಲ. ಈ ಒಂದು 3 ವರ್ಷದಲ್ಲಿ 4,00,000 ಸಮಥಿಂಗ್ ಕೋಟಿ ಸಾಲ ಮಾಡಿದೆ ಈ ಸರ್ಕಾರ. ಅಂದ್ರೆ ಗ್ಯಾರಂಟಿ ಯೋಜನೆಗೋಸ್ಕರ ಮಾತ್ರ ಸೀಮಿತ ಇದೆ. ಇದು ಏನಿಲ್ಲ. ಇದು ಒಂದು ಸರ್ಕಾರ ಏನಂತಂದ್ರೆ ಗ್ಯಾರಂಟಿ. ಇದಕ್ಕೆ ತಾವು ನೋಡ್ಬೋದು, ಇವತ್ತೇನು ಬಜೆಟ್ ಮಂಡನೆ ಮಾಡೋ ಟೈಮಿನಾಗ ಒಳಗ ಸೆಷನ್ ನಲ್ಲಿ ಒಬ್ಬರು ಕೂಡ ಅವರ ಸ್ವಪಕ್ಷದವರೇ ಕೂಡ ಯಾರು ಕೂಡ ಅದಕ್ಕ ಇದ್ದಿಲ್ಲ, ಸಂತೋಷ ಇದ್ದಿಲ್ಲ. ಎಲ್ಲರ ಮೋತಿ ಮ್ಯಾಗನು ಕೂಡ ಇದೇನ್ ಬಜೆಟ್ ಮಾಡ್ತಾ ಇದಾರ ಅಂತ ಹೇಳ್ತಾ ಇದ್ರು. ಅಂದ್ರೆ ಎಲ್ಲ ಒಂದ್ ಕಡೆ ಸ್ವಪಕ್ಷದಲ್ಲಿ ಅಸಮಾಧಾನದಲ್ಲಿರುವಂತ ಬಜೆಟ್ ಅಂತೀರ? ಹೌದು. ಅಸಮಾಧಾನ ಸ್ವಪಕ್ಷದಲ್ಲಿ ಕೂಡ ಇದೆ. ಮತ್ತು ನಮ್ಮ ಜಿಲ್ಲೆಗೆ ಏನ್ ಕೊಟ್ಟಿದ್ದಾರೆ ಕೇಳಿ ನೋಡಿ ಸರ್. ಎಲ್ಲೋ ಒಂದ್ ಕಡೆ ಕಲ್ಯಾಣ ಕರ್ನಾಟಕ ಅಂದ್ರೆ ಬಸವ ಕಲ್ಯಾಣದಲ್ಲಿ ಒಂದು ವಚನ ಇದಕ್ಕೋಸ್ಕರ 25 ಎಕರೆಯಷ್ಟು ಜಾಗ ಈಗ ನೋಡಿ ಕೊಡ್ತಾ ಅಂತಂದಿದಾರ. ಸರ್ಕಾರದ ಜಾಗನೇ ಇರ್ತದ, ಅದಕ್ಕೆ ಬಜೆಟ್ ಏನ್ ಕೊಟ್ಟಿದಾರ? ಈಗಾಗ್ಲೇ ನೋಡಿ, ನಮ್ಮ ಸರ್ಕಾರ ಇದ್ದಾಗ ಅನುಭವ ಮಂಟಪಕ್ಕಾಗಿ ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬ್ರು ಇದ್ದಾಗ 200 ಕೋಟಿ ಒಮ್ಮೆ ರಿಲೀಸ್ ಮಾಡಿದ್ರು. ಈ 3 ವರ್ಷದಾಗ ಅನುಭವ ಮಂಟಪಕ್ಕ
ಈ ಕಾಂಗ್ರೆಸ್ ಸರ್ಕಾರ 150 ಕೋಟಿ ಕೊಟ್ಟಿದೆ. ಮತ್ತ 2027 ನಾವು ಓಪನಿಂಗ್ ಮಾಡ್ತಾ ಅಂತಾರೆ. ಇನ್ನ 50% ವರ್ಕ್ ಆಗಿಲ್ಲ. ಮತ್ತ ಅನುಭವ ಮಂಟಪಕ್ಕೂ ಕೂಡ ಈ ಬಜೆಟ್ ನಲ್ಲಿ ಘೋಷಣೆ ಮಾಡೋದಿತ್ತಲ್ಲ. ಬಸವಣ್ಣವ್ರ ಬಗ್ಗೆ ಅವರಿಗೆ ಗೌರವ ಇತ್ತಂತಂದ್ರ ಹೌದು ಸರ್. ಎಲ್ಲೋ ಸುಮ್ನೆ ಕಣ್ಣು ಒರೆಸುವಂತ ಇದು ಮಾಡ್ಕೊಂಡು ಹೋಗ್ತಾ ಇದಾರೆ. ಇವತ್ತ ಜಾಗ ಕೊಡ್ಲಕ್ಕೆ ಏನಿದೆ, ಸರ್ಕಾರದ ಜಾಗ ಇತ್ತು, ಅದಕ್ಕೂ ಘೋಷಣೆ ಮಾಡಿದಿತ್ತಲ್ಲ. ಅದಕ್ಕೊಂದು 100 ಕೋಟಿ ರೂಪಾಯಿನೋ ಕೊಟ್ಟಿ ಅದಕ್ಕೆ ಕೆಲಸ ಕೂಡ ಪ್ರಾರಂಭ ಮಾಡ್ತೇವಂತ. ಅಂದ್ರೆ ಎಲ್ಲ ಒಂದ್ ಕಡೆ ಪಕ್ಷದಿಂದ ಈ ಬಜೆಟ್ ಸಮರ್ಥವಾಗಿಲ್ಲ. ಕೇಳಿ ನೀವು ಕಾಂಗ್ರೆಸ್ದವರಿಗೆ ಕೇಳಿ. ಈಗ ನೋಡಿ, ಸರ್ಕಾರ ಕಾಂಗ್ರೆಸ್ ಇದೆ, ಜಮೀನು ಕೂಡ ಸರ್ಕಾರದೇ ಇರುತ್ತೆ. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗಾಗಿ ಏನ್ ಕೊಟ್ಟಿದಾರ? ಅಂದ್ರೆ ಅಲ್ಲಿ ಡೆವಲಪ್ಮೆಂಟ್ ಗೋಸ್ಕರ ಏನು ಇಲ್ಲ, ಕೇವಲ ಜಾಗ ಮಾತ್ರ ಸರ್ಕಾರಿ. ನೋಡಿ, ಸರ್ಕಾರಿ ಜಮೀನ್ ಸರ್ಕಾರಿಗೆ ಇರುತ್ತಲ್ಲ. ಹೌದು ಸರ್. ಈಗ ಯೂನಿವರ್ಸಿಟಿನೂ ಕೂಡ ಆಗ್ತು ಅಂತಂದ್ರ ಅದು ಸರ್ಕಾರದೇ. ನೀವು ಘೋಷಣೆ ಏನ್ ಮಾಡಿದ್ರಿ ಅದ್ರಲ್ಲಿ? ಈಗ ನಮ್ಗ ಹೇಳ್ಕೊಂಬಂತ ಯಾವ್ದು ಕೊಟ್ಟಿದಾರೆ ಹೇಳಿ? ನಮ್ ಜಿಲ್ಲೆಗೆ ಏನ್ ಕೊಟ್ಟಿದಾರೆ ಹೇಳಿ? ಅಂದ್ರೆ ಎಲ್ಲೋ ಒಂದ್ ಕಡೆ ವಿಫಲ ಅಂತೀರಾ ಈ ಬಜೆಟ್ ನಮ್ 100% ಭಾಗಕ್ಕೆ? ಏನು ಹುರುಳಿಲ್ಲ ಬಜೆಟ್ ಇದು. ಖಾಲಿ ಚಂಬು ತರ ಒಂದು ಶೋಪುಟ್ಟ ಬಜೆಟ್ ಅಷ್ಟೇ. ಏನ್ ಹೇಳ್ಕೊಳಕ ಅಂದ್ರೆ ಕಾಂಗ್ರೆಸ್ದವ್ರಿಗೂ ನಮ್ಮ ಮುಖ್ಯಮಂತ್ರಿಗೂ 17ನೇ ಬಜೆಟ್ ಮಂಡನೆ ಮಾಡಿದಾರೆ ಅಷ್ಟೇ. ಅಂದ್ರೆ ಎಲ್ಲೋ ಒಂದ್ ಕಡೆ ಜನಸಂದಣಿಯಲ್ಲಿ ಮಾತಾಡ್ತಾ ಇದ್ರು, ಎಲೆಕ್ಷನ್ ಅನ್ನ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಟ್ಕೊಂಡು ಮಾಡಿದ್ದಾರೆ ಈ ಬಜೆಟ್. ಈಗ ಜನಸಾಮಾನ್ಯರಿಗಾಗಿ ಏನಂತ ಅದ್ರಲ್ಲಿ ಕೊಟ್ಟಿದ್ದಾರೆ ಹೇಳಿ? ಜನಸಾಮಾನ್ಯರಿಗಾಗಿ ಈ ಬಜೆಟ್ ನಲ್ಲಿ ಏನ್ ವಿಶೇಷತೆ ಇದೆ? ಅಂದ್ರೆ ಸಂಪೂರ್ಣವಾಗಿ ವಿಫಲ ಅಂತೀರ ಸರ್? ವಿಫಲವಾಗಿದಂತ ಇದು ಬಜೆಟ್ ಇದೆ. ಕೊನೆಯದಾಗಿ ಜನರಿಗೆ ಏನ್ ಸಂದೇಶ ನೀಡ್ತೀರಾ ಅಂತ? ಜನರಿಗೆ ಏನ್ ಸಂದೇಶ ಇದೆ ಅಂತ ಈಗಾಗ್ಲೇ ನಾಡಿನ ಸಮಸ್ತ ಜನರು ಎಲ್ಲನೂ ಕೂಡ ನೋಡ್ತಾ ಇದ್ದಾರೆ. ಯಾವಾಗಿಂದ ಹಿಡಿದು ಈ ಒಂದು ಸರ್ಕಾರ ಬಂದಿದೆ, ಬೆಲೆ ಏರಿಕೆ ಆಗ್ತಾ ಇದೆ ಎಲ್ಲದ್ರ ಮೇಲೆ. ಮತ್ತು ರಾಜ್ಯಕ್ಕ ಏನು ಗೊತ್ತಾ, ಇದು ಬಾಕಿ ತಗೋತಾ ಇದಾರ, ಸಾಲ ರಾಜ್ಯಕ್ಕ ಕಂಗಾಲ್ ಮಾಡ್ತಾ ಇದಾರ. ಎಲ್ಲದ್ರ ಮೇಲೆ ಸಾಲ. ಈಗ ನೋಡಿ, ಸಾಲ ಮಾಡೋದಿತ್ತು ಅಂತಂದ್ರ ಯಾವನೋ ಒಬ್ನು ಕೂಡ ಯಾರೋ ಮಾಡ್ಬೋದು. ಈಗ ಮುಖ್ಯಮಂತ್ರಿಗಳು ಇಷ್ಟು ಹುಷಾರಿದ್ದಾರ ಅಂತ ತಾವೇ ಹೇಳ್ತೀರಿ, ಮತ್ ಸಾಲ ಯಾಕೆ ಮಾಡ್ಬೇಕು ಹೇಳಿ? ನೀವು ಡೆವಲಪ್ಮೆಂಟ್ ಮಾಡಿದಾಗ ಮಾತ್ರ ಆ ಸಾಲ ತಗೊಳಕ್ ಆಗಲ್ಲ. ನೀವು ಡೆವಲಪ್ಮೆಂಟ್ ಮಾಡಿಲ್ಲ, ಕುಂತಲ್ಲೇ ದುಡ್ಡು ನಿಮ್ಗೆ ಏನು ಅಂತಂದ್ರೆ ಗ್ಯಾರಂಟಿ, ಏನಾರ ಕೇಳಿದ್ರೆ ಗ್ಯಾರಂಟಿ. ಅದೊಂದು ಬಿಟ್ಟು ಇವ್ರ ಹತ್ರ ಏನು ಹೇಳ್ಕೊಳಕ್ ಯಾವುದು ಕೂಡ ಇಲ್ಲ. ಅಂದ್ರೆ 2028ಕ್ಕೆ ಮತ್ತೆ 2028ಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತದ. ಅವಾಗ ರಾಜ್ಯ ಅಭಿವೃದ್ಧಿ ಕಡೆನೂ ಒಯ್ತದ. ಜನಸಾಮಾನ್ಯರಿಗಾಗಿ ಯಾವ್ದ್ರ ಪಕ್ಷ ಇದೆ ಅಂತಂದ್ರ ಅದು ಭಾರತೀಯ ಜನತಾ ಪಕ್ಷ. ಓಕೆ ಸರ್, ಧನ್ಯವಾದ ಸರ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.